ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಮುಂದುವರೆದಿದೆ. ರೇಣುಕಾಸ್ವಾಮಿ ಕೊಲೆಯ ಬಳಿಕ ಶವ ವಿಲೇವಾರಿ, ಸಾಕ್ಷ್ಯನಾಶಕ್ಕಾಗಿ ದರ್ಶನ್ ಲಕ್ಷ ಹಣಕಾಸನ್ನ ಚೆಲ್ಲಿದ್ರು. ಈ ಸಂಬಂಧ ಆದಾಯ ತೆರಿಗೆ ಅಧಿಕಾರಿಗಳು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ರನ್ನ 7 ತಾಸು ವಿಚಾರಣೆಯನ್ನ ಮಾಡಿದ್ದಾರೆ. ಹಣ ಹೇಗೆ ಬಂತು, ಯಾರು ಕೊಟ್ಟಿದ್ದು, ಅಲ್ಲಿಗೆ ಹೇಗೆ ತಂದಿರಿಸಿದ್ರಿ ಇತ್ಯಾದಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹಣದ ಮೂಲದ ಬಗ್ಗೆ ದರ್ಶನ್ ವಿವರಣೆ ನೀಡಿದ್ದು, ಅದಕ್ಕೆ ಸೂಕ್ತ ದಾಖಲೆಗಳನ್ನು ಆಡಿಟರ್ ಮೂಲಕ ಸಲ್ಲಿಸಿದ್ದಾರೆ. ಇದರ ಮಧ್ಯೆ ಇವತ್ತು ಸಂಜೆ ದರ್ಶನ್ ಅವರನ್ನ ಡೆವಿಲ್ ಸಿನಿಮಾದ ನಿರ್ಮಾಪಕ ಪ್ರಕಾಶ್ ಮತ್ತು ಆಪ್ತರಾದ ಸುನಿಲ್ ಶ್ರೀನಿವಾಸ್ ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಆಯ್ತು, ಮಾಡಲಿ ಬಿಡಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವ್ರ ಉತ್ತರ ಅವ್ರು ಕೊಟ್ಕೋತಾರೆ. ಈಗ ಹೌದು, ಇವಾಗ ಆಡಿಟರ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟಿರ್ತಾರೆ. IT ಅಧಿಕಾರಿಗಳು ಸರಿ ಇದ್ರೆ ಸರಿ ಅಂತ ಇಸ್ಕೋತಾರಷ್ಟೇ. ಬೆಂಗಳೂರಿನ ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ತನಿಖೆ ಹೀಗಾಗಿದೆ. ನಿನ್ನೆ ಒಡಿಶಾದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವನೇ ಹಂತ ಇತ್ಯರ್ಥ ಆಗಿದೆ. ಮುಕ್ತಿರಂಜನ್ ರಾಯ್ ತನ್ನ ಡೆತ್ ನೋಟನ್ನು ಬಿಟ್ಟು ಹೋಗಿದ್ದಾನೆ, ಅದರಲ್ಲಿ ಪಶ್ಚಾತ್ತಾಪ ಮಾಡಿದಾನಂತೆ. ಪ್ರಯೋಜನ ಇಲ್ಲ. ಸೆಪ್ಟೆಂಬರ್ 2ನೇ ತಾರೀಕು ಹತ್ಯೆ ಮಾಡಿಬಿಟ್ಟಿದ್ದೀನಿ, ವೈಯಕ್ತಿಕ ವಿಚಾರಕ್ಕೆ ಜಗಳ ಆಯಿತು, ಆಗ ಆಕೆ ನನ್ನ ಮೇಲೆ ಹೊಡೆದ್ಲು, ನಾನು ಹೊಡೆದೆ, ಉಸಿರು ಕಟ್ಟು ಸಾಯಿಸ್ಬಿಟ್ಟೆ, ಆಮೇಲೆ ಏನೋ ಬ್ಲೇಡಿಂದ ಏನೋ ಕುಯ್ದಾಕ್ಬಿಟ್ಟೆ, ಎಲ್ಲನೂ ಪೀಸ್ ಮಾಡಿ ಫ್ರಿಜ್ಗೆ ಹಾಕ್ಬಿಟ್ಟೆ ಅಂತೆಲ್ಲ ಬರೆದಿದ್ದಾನಂತೆ. ಏನೋ 7-8 ತಿಂಗಳಿಂದ ಇಬ್ಬರ ಮಧ್ಯೆ ಸಲಗೈತು. ನನ್ನ ಮದುವೆ ಆಗುವಂತ ಒತ್ತಾಯ ಮಾಡ್ತಿದ್ಲು, ನಾನು ಅದಕ್ಕೆ ಒಪ್ಪಿರಲಿಲ್ಲ, ಡ್ಯಾಶ್ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಇವನು. ಸೆಪ್ಟೆಂಬರ್ 2ನೇ ತಾರೀಕು ಆದಮೇಲೆ ಅವನು ಎಸ್ಕೇಪ್ ಆಗಿದ್ದ, ಎಲ್ಲೆಲ್ಲೋ ತಿರುಗಾಡ್ಕೊಂಡು ಫೈನಲಿ ಅವನು ಊರಿಗೆ ಹೋಗಿ ಸೇರ್ಕೊಂಡಿದ್ದಾನೆ. ಅವ್ರ ಪೋಷಕರ ಪ್ರಕಾರ ಅವ್ನು ಬಂದಾಗ ಅವ್ನು ಮೂಡ್ ಸರಿ ಇದ್ದಂಗೆ ಕಾಣಿಸ್ಲಿಲ್ಲ ನಮಗೆ. ಆದರೆ ಸಾಯೋ ಹಿಂದಿನ ದಿನ ಬೆಳಗ್ಗೆ ಸ್ಕೂಟ್ರ್ ತೊಗೊಂಡು ಬೈಕ್ ತೊಗೊಂಡು ಹೊರಗಡೆ ಹೋದ, ಹೊಲಕ್ಕೆ ಹೋಗಿ ನೇಣು ಹಾಕೊಂಡು ಸತ್ತಿದ್ದಾನೆ ಇವನು ಅಂತ ಹೇಳಿದ್ದಾರೆ. ಆಲ್ರೈಟ್, ಏನಿಂಗ್ ಇರ್ಬೋದಪ್ಪ, ನೀನು ಮದುವೆ ಆಗಿರಲಿಲ್ಲ, ಏನಿಲ್ಲ, ಬ್ಯಾಡ ಹೊಂದಾಣಿಕೆ ಆಗಿದ್ರೆ ಬಿಟ್ಟು ಹೋಯ್ತಾ ಇರಬೇಕಾಗಿತ್ತು ಅಟ್ಲೀಸ್ಟು. ಆಕೆ ಗಂಡನ್ ಬಿಟ್ಟು ಈಗ ಬೇರೆ ಇದ್ಲಲ್ಲ, ಹಾಗೆ ಇವನು ಏನಾದ್ರು ಮಾಡ್ಕೊಳ್ಳಿ, ಆಕೆದು ಹಣೆ ಬರಹ, ಆಕೆದು ಜೀವನ ಬೇಡ ಅನ್ಸದ, ಅದಕ್ಕೆ ಆ ಥರ ಯಾಕೆ ಮಾಡಕ್ಕೆ